ಇದೇ ಸೋರೆಕಾಯಿನ ನಾವು ಇಲ್ಲಿ ಕಟ್ ಮಾಡಿ ಎಲ್ಲ ಮಾಡ್ಕೊಂಡಾಗ ಇಲ್ಲಿ ನೋಡಿ ಕಾರ್ ಹ್ಯಾಂಗಿಂಗ್ ನೋಡ್ಬೋದು, ಎಷ್ಟು ಅದ್ಭುತವಾಗಿ ಬಂದಿದ್ದಾವೆ. ಇದರಲ್ಲೇ ನೋಡಿ ಗೊಂಬೆಗಳು, ವಾಸಸ್ಸು, ಸಣ್ಣ ಸೋರೆಯಿಂದ ನೋಡಿಲ್ಲ ಅಂದ್ಬಿಡಿ ಎಷ್ಟು ಚೆನ್ನಾಗಿದೆ. ಅದೇ ಬೀಜದಲ್ಲಿ ಯೋಚನೆ ಮಾಡಿದಾಗ ನೋಡಿ ಈ ಥರ ಮುಖವಾಡಗಳಿದೆ. ಇದು ಗಣಪೆ ಬೀಜ ಅಂತ. ಇದರಲ್ಲಿ ನೋಡಿ ಎಷ್ಟು ನೆಕ್ಲೆಸ್ ಥರ. ನಾವು ಯಾವುದು ಪ್ಲಾಸ್ಟಿಕ್ಕೋ ಚೀನಾ ಮೇಡೋ ಇಲ್ಲ ಎಂಥದೋ ಬಳಸ್ತೀವಿ. ಇಲ್ಲಿ ನೋಡಿ ಇದು ಸೋರೆಕಾಯಿಯಿಂದ ಇನ್ನೊಂದು ನಮ್ಮ ಸೋರೆಕಾಯಿ ಒಂದು ಕಟ್ ಮಾಡಿ ಇದನ್ನು ವೇಸ್ಟ್ ಆಗಲ್ಲ. ಈಗ ಇದನ್ನು ಹೆಂಗೆ ಮಾಡಿದ್ರು ಅಂತಂದರೆ, ಒಂದು ಹಳ್ಳಿಗೆ ಬಂದರು, ಆ ಹಳ್ಳಿ ಜನಕ್ಕೆ ಟ್ರೈನಿಂಗ್ ಆಯಿತು. ಆ ಟ್ರೈನಿಂಗು ನಾನು ಆ ಟೈಮಿಗೆ ಹೊಸಬ, ಅವಾಗ ನಾನು ಕಲಿತೆ. ನಾನು ಸುಮಾರುಗಳು ಮಾಡಿದ್ದೀನಿ, ನಾನೇ ವಿನ್ಯಾಸ ಮಾಡಿದ್ದೀನಿ ಈ ಸೋರೆಕಾಯಿನ. ಸರ್ ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಗಾಣಿಗೇರ್ ಅಂತೇಳಿ. ಮೂಲತಃ ಹುಬ್ಬಳ್ಳಿ ಹತ್ರ ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ, ಹಿರೇಬೂದಾಳ ಗ್ರಾಮದವನು. ಈಗ ಇರೋದು ಹುಬ್ಬಳ್ಳಿಯಲ್ಲೇ. ಇದು ನಮ್ಮದು ಕೃಷಿಕಲಾ ಅಂತ. ಮೂಲತಃ ಮೈಸೂರಿನ ಸೀಮಾ ಮೇಡಮ್ ಅನ್ನೋರು. ಇದು ದೇವಧಾನ್ಯ ಅಡಿಯಲ್ಲೇ ಬರುವಂತಹ, ಸಹಜ ಸಮುದ್ರದ ಅಡಿಯಲ್ಲಿ ಬರುವಂತಹ ಕೃಷಿಕಲಾ ಸಂಸ್ಥೆ. ಈ ಕೃಷಿಕಲಾ ಐಡಿಯಾ ಏನು ಮಾಡ್ಕೊಂಬಂದಿದೆ ಅಂತಂದರೆ, ಸೀಮಾ ಮೇಡಮ್ ಅವರು ಫಸ್ಟ್ ಈ ಸೋರೆಕಾಯಿ ಅಂತ ಹೇಳಿ ನಾವು ಹೇಳ್ತೀವಿ, ಈ ಬಟಲ್ಗಾಡು. ಈ ಸೋರೆಕಾಯಿಯಿಂದ ನಾವು ಹಲವಾರು ಆಕೃತಿಗಳನ್ನ, ಹಲವಾರು ಥರ ಯೋಚನೆಗಳನ್ನ, ಅಂದರೆ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಎಷ್ಟು ನಿಮಗೆ ವಾಲ್ ಹ್ಯಾಂಗಿಂಗ್ಗಳಾಗಿರ್ಬೋದು, ಒಂದು ಪೆನ್ ಸ್ಟ್ಯಾಂಡ್ಗಳಾಗಿರ್ಬೋದು. ನೋಡ್ತಿರ್ಬೋದು ಒಂದು ಪೆನ್ ಸ್ಟ್ಯಾಂಡಲ್ಲೇ ಟೈಪ್ಸ್ ಆಫ್ ಪೆನ್ ಸ್ಟ್ಯಾಂಡ್, ಬೇರೆ ಬೇರೆ ಕಲರ್ ವೆರೈಟಿಗಳಲ್ಲಿ ನಿಮ್ಗೆ ದೊರಕುತ್ತೆ. ಅವ್ರವ್ರಿಗೆ ಮನಸ್ಸಿಗೆ ಮೃದು ಕೊಡೋ ಹಾಗೆ ಅವರು ಯಾವ್ದು ಬೇಕು ಅದನ್ನು ತಗೋತಾರೆ. ಈ ಸೋರೆಕಾಯಿ ಈ ಥರ ಇತ್ತು. ನಾವು ಈ ಫಸ್ಟ್ ನೋಡಿದಾಗ, ಈಗ ಈ ಸೋರೆಕಾಯಿನ ಒಂದು ಹದದಲ್ಲಿ ಒಣಗಿಸಿದಾಗ ಏನಾಗುತ್ತೆ, ಇದು ವುಡ್ ಥರ ಆಗುತ್ತೆ. ಬಿಸಿಲಲ್ಲಿ ಇದ್ದಾಗ ಪುಡಿ ಪುಡಿ ಹೋಗ್ಬಿಡುತ್ತೆ, ತುಂಬ ಬಿಸಿಲಲ್ಲಿ ಇತ್ತಂದರೆ. ಇದು ಒಂದು ಹದದಲ್ಲಿ ಒಂದೇ ಟೈಮ್ದಲ್ಲಿ ಹೋದಾಗ ವುಡ್ ಥರ ಆಗುತ್ತೆ. ನೋಡಿ ನೋಡ್ತಾ ಇದ್ದಾರೆ ನೀವು, ಇಲ್ಲೇ ಇದೆ. ಇದೇ ಸೋರೆಕಾಯಿನ ನಾವು ಇಲ್ಲಿ ಕಟ್ ಮಾಡಿ ಎಲ್ಲ ಮಾಡ್ಕೊಂಡಾಗ ಇಲ್ಲಿ ನೋಡಿ ಈ ಥರ ಪೆನ್ ಸ್ಟ್ಯಾಂಡ್ ಆಗಿದೆ. ಅದನ್ನೇ ನಾವು ದೊಡ್ಡದನ್ನು ತೊಗೊಂಡು ಮಾಡಿದಾಗ ಈ ಥರ ಲ್ಯಾಂಪ್ಸ್ ಆಗಿದೆ. ಅದಕ್ಕಿಂತ ದೊಡ್ಡ ನಾವು ಇದು ಮಾಡ್ಕೊಂಡಾಗ ಈ ಥರ ದೊಡ್ಡ ಲ್ಯಾಂಪ್ಸ್ ಆಗಿದೆ. ಈ ಥರ ಇದೆ, ಈ ಥರ ಇದೆ, ವೆರೈಟಿ ಇಲ್ಲಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರಿಗೆ ಕಾನ್ಸೆಪ್ಟ್ ಈ ಥರ ಒಂದು ರಿಸರ್ಚಲ್ಲಿ ಇದ್ರು ಅವರು. ಮೇಡಮ್ ಏನೋ ಮಾಡಬೇಕು ಅಂತಂದಾಗ, ಈಗ ಪರಿಸರ ಅವ್ರ ರಕ್ಷಣೆ, ಅವ್ರ ಕಾಳಜಿ ತುಂಬ ಪರಿಸರದ ಮೇಲೆ ಸೀಮಾ ಮೇಡಮ್ ಅವರಿಗೆ. ಸೊ ಈ ಥರ ಅವರು ಕಾಳಜಿ ಇದ್ದಾಗ ಏನು ಮಾಡಿದ್ರು, ಏನಾದರೂ ಒಂದು ಹುಡುಕಾಟದಲ್ಲಿ ಅವರು ದೇವದಾನ್ಯ ಸಹಜ ಸಮುದ್ರ ಹೇಳಿದ್ನಲ್ವಾ, ಇದಾಗ ಅವ್ರಿಗೊಂದು ಈ ಕಾನ್ಸೆಪ್ಟು ಇಲ್ಲ, ನನಗೆ ಭಾಳ ಆಸೆ ಇದೆ. ಅವ್ರ ಕನಸು ಕೂಡ ಇದು. ನನ್ನ ಕನಸು ಅಂತ ಯಾವಾಗಲೂ ಹೇಳ್ತಿರ್ತಾರೆ ಅವರು, ಸೀಮಾ ಮೇಡಮ್ ಅವರು. ಕೃಷಿಕಲಾ ನನ್ನ ಕನಸು ಅಂತ. ಅಂದರೆ ಅವರು ಪರಿಸರದ ಮೇಲೆ ಅಷ್ಟು ಪ್ರೀತಿ ಇದ್ದಾರೆ ಅಂತ. ಅಲ್ಲಿಂದನೇ ಏನೋ ನಾವು ಒಂದು ಪ್ರಾಡಕ್ಟ್ ತಂದು ಇದು ಮಾಡ್ಕೋಬೇಕು, ರೀಚ್ ಆಗಬೇಕು. ಮಾಡೋಣ ಅಂದರೆ ಸುಮಾರಿದೆ ಸೊಸೈಟಿ ಒಳಗಡೆ ಬಿಸ್ನೆಸ್ಗಳನ್ನ, ಬೇರೆ ಬೇರೆ ಥರ ಏನೇನೋ ಮಾಡ್ಕೋಬೋದು. ಇದನ್ನು ಯಾಕೆ ನಾವು ಈ ಥರ ಮಾಡಿ ತೋರಿಸ್ಬಾರ್ದು, ಮತ್ತೊಂದು 4 ಜನಕ್ಕೆ ಹೇಗೆ ಕೆಲಸ ಕೊಡ್ಬೋದಲ್ಲ. ಈಗ ಇದನ್ನು ಹೆಂಗೆ ಮಾಡಿದ್ರು ಅಂತಂದರೆ, ಒಂದು ಹಳ್ಳಿಗೆ ಬಂದರು, ಆ ಹಳ್ಳಿ ಜನಕ್ಕೆ ಟ್ರೈನಿಂಗ್ ಆಯಿತು. ಆ ಟ್ರೈನಿಂಗು ನಾನು ಆ ಟೈಮಿಗೆ ಹೊಸಬ, ಅವಾಗ ನಾನು ಕಲಿತೆ. ನಾನು ಸುಮಾರುಗಳು ಮಾಡಿದ್ದೀನಿ, ನಾನೇ ವಿನ್ಯಾಸ ಮಾಡಿದ್ದೀನಿ ಈ ಸೋರೆಕಾಯಿನ. ಹೀಗೆ ಅನೇಕ ವಿನ್ಯಾಸಗಳು ಮಾಡೋ ಕಲ್ತು ಈ ಥರದ್ದೊಂದು ಪೂರ್ತಿ ಇಲ್ಲೇನು ಕಾಣಿಸ್ತಿದೆ ಎಲ್ಲವೂ ನಾವು ಎಲ್ಲರೂ ಕಲ್ತಿದ್ದಾರೆ. ಎಲ್ಲರೂ ಮಾಡೋದು ಕಲ್ತಿದ್ದಾರೆ. ಅಲ್ಲಿ ಬಂದು ಟ್ರೈನಿಂಗ್ ಕೊಟ್ಟರು. ಏನು 15 ದಿವಸದ ಟ್ರೈನಿಂಗ್ ತರಬೇತಿಯನ್ನು ಕೊಟ್ಟರು. ಈ ತರಬೇತಿಯಲ್ಲಿ ಹೇಗೆ ಮಾಡಬೇಕು ಈಗ ಅಂತ ಸ್ವಲ್ಪ ಮುದ್ದಾಗಿ ಅವರು ಹೇಳ್ತಾ ಹೋದರು. ಈಗ ನಮ್ಮ ತರಬೇತಿ ಹೊಂದಿದಂತಹ ಕೃಷಿಕಲ ಕಲಿಗಳು ಏನು ಹೇಳ್ತೀರಾ ಅದು ಮಾಡೋ ಹಂಗಿದ್ದಾರೆ. ಈಗ ಡಿಸೈನ್ಗಳಲ್ಲಿ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗ್ತದೆ ಮೇಡಮ್, ನಾವು ಇನ್ನೂ ಮಾಡ್ತೀವಿ, ಈ ಥರ ಮಾಡೋಣ, ಆ ಥರ ಮಾಡೋಣ ಅಂತ ಅಲ್ಲಿರೋ ಹೆಣ್ಮಕ್ಳೇ. ಅದನ್ನು ನಾವು ಯಾರು ತಗೋತೀವಿ ಅಂತಂದರೆ, ಈ ಸೋರೆಕಾಯಿ ಬೀಜ ಕೊಟ್ಟಿರ್ತಾರಲ್ಲ ರೈತರಿಗೆ, ಅವ್ರ ಅಕ್ಕ ತಂಗಿಯರಿಗೆ, ಅವ್ರ ಫ್ಯಾಮಿಲಿಯವ್ರಿಗೆ ಅಲ್ಲೇನೆ ಹಳ್ಳಿಗೆ ಹೋಗ್ಬೇಕು. ನಾವು ಏನು ಮಾಡಿ ಮಾರಾಟ ಆಗಿರುತ್ತೆ ಆ ಥರ ಯೋಜನೆ ಒಂದು ಹಾಕೊಂಡಿದ್ದಾರೆ ಸಿಸ್ಟಮಲ್ಲಿ. ಹಾಗಾಗಿ ಈ ಸೋರೆಕಾಯಿ ತಳಿಗಳು ಉಳಿಸುವ ಕಾನ್ಸೆಪ್ಟೇ ಮೇನು. ಇದರಲ್ಲಿ 34-36 ವೆರೈಟೀಸ್ ಇದ್ದಾವೆ. ಇವನ್ನಂತೂ ತಿನ್ನಕ್ಕೆ ಬರಲ್ಲ, ಇದು ನಶಿಸೋಗ್ಬಿಡ್ತವೆ, ಹೊಡೆದಾಗಿ ಎಲ್ಲಿ ಬಳಸೋಕೆ ಆಗಲ್ಲ. ಅಂದಮೇಲೆ ಈ ಥರ ಅದು ಬಳಕೆಯಲ್ಲಿದ್ದಾಗ ಈ ಸೋರೆಕಾಯಿ ಸಂರಕ್ಷಣೆ ಆಗುತ್ತೆ. ಈ ಸಂರಕ್ಷಣೆ ನೀವು ಮಾಡಿದಾಗ ಏನಾಗುತ್ತೆ ನೋಡಿ, ಇದು ಡಿಸೈನ್ ನೀವು ಬೇರೆ ಮಾಡಿದಾಗ ಇಷ್ಟು ಗಟ್ಟಿಯಾಗಿದೆ. ಇದ್ರ ಬದಲಿ ನೀವು ನೇಚರ್ ಕಾನ್ಸೆಪ್ಟ್ ಮಾಡಿದಾಗ ಎಲ್ಲೋ ಒಂದು ಮರ ಕಡಿಲೇಬೇಕು, ಯಾವುದೇ ರೀತಿಯಿಂದ ಹಾಳು ಮಾಡಲೇಬೇಕು.
ಅವಾಗ ನೀವು ಹಾಳು ಮಾಡಿದಾಗ ಈ ಥರ ಆಗಕ್ಕೆ ಚಾನ್ಸ್ ಇರುತ್ತೆ. ಅದೇ ನೀವು ಪರಿಸರವತ್ತವಾಗಿ ಯೋಚನೆ ಮಾಡಿದಾಗ ನಾವೇನನ್ನು ನಾಶ ಮಾಡಲಿಲ್ಲ, ಯಾವುದನ್ನು ಆಡುಭಾಷೆಯಲ್ಲಿ ಒಳಗೆ ಹಾಳು ಮಾಡಲಿಲ್ಲ. ಸೊ ಏನೂ ಮಾಡದೇನೆ ಪರಿಸರನೇ ಕೊಟ್ಟಾಗ ಅದರಿಂದ ಒಂದು ಉತ್ತಮವಾದ ಯೋಚನೆಯಿಂದ ಈ ಥರ ನ್ಯಾಚುರಲ್ ಆದ ವಿನ್ಯಾಸಗಳಿಂದ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂತಂದರೆ ನೋಡಿ. ಲೈಟ್ ಹಾಕಿದಾಗ ಇದರಲ್ಲಿರೋ ಬರುವಂಥ ಪ್ರಕಾಶ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ರೂಮಲ್ಲಿ ಲೈಟ್ ಆಫ್ ಮಾಡಿದಾಗ ನೋಡಿ ಇದರಲ್ಲಿ ಬರೋ ಪ್ರಕಾಶ ರೂಮ್ ತುಂಬ ಚುಕ್ಕೆಗಳು ಕಾಣೋದು, ಮನಸ್ಸಿಗೆ ಭಾಳ ಮೃದು ಕೊಡ್ತವೆ ಇವೆಲ್ಲ. ಅಷ್ಟು ಚೆನ್ನಾಗಿದೆ. ಮತ್ತು ಕೃಷಿಕರು ಕೂಡ 4-5 ಜನ ಕೆಲಸ ಮಾಡ್ತಾರೆ ಇಲ್ಲಿ. ಹಾಗೆ ಇಲ್ಲಿ ಬಂದಾಗ ನೋಡ್ತೀರಿ ಕೃಷಿಕರ ಅನೇಕ ವಿನ್ಯಾಸಗಳಾಗಿದ್ದಾವೆ. ಬೀಜದಿಂದನೂ ಇದ್ದಾವೆ ನಮ್ಮ ಕಡೆಗೆ. ಅದೇ ಬೀಜದಲ್ಲಿ ಯೋಚನೆ ಮಾಡಿದಾಗ ನೋಡಿ ಈ ಥರ ಮುಖವಾಡಗಳಿದೆ. ಇದು ಗಣಪೆ ಬೀಜ ಅಂತ. ಇದರಲ್ಲೇ ಎಷ್ಟು ನೋಡಿ ಎಷ್ಟು ನೆಕ್ಲೆಸ್ ಥರ. ನಾವು ಯಾವುದು ಪ್ಲಾಸ್ಟಿಕ್ಕೋ ಚೀನಾ ಮೇಡೋ ಇಲ್ಲ ಎಂಥದೋ ಬಳಸ್ತೀವಿ ಪಾಲಿಸ್ಟರ್ ಇದು ಮಾಡ್ಕೊಂಡು. ಇದು ನೋಡಿ ಕಂಪ್ಲೀಟ್ಲಿ ಇದು ಬೀಜನೇ ಇಷ್ಟು ದೊಡ್ಡದು ಬೀಜ ಇದೆ, ಉಡ್ಡಿದೆ. ಇಲ್ಲಿ ನೋಡಿ ಇದು ಸೋರೆಕಾಯಿಯಿಂದ ಇನ್ನೊಂದು ನಮ್ಮ ಸೋರೆಕಾಯಿ ಒಂದು ಕಟ್ ಮಾಡಿ ಇದನ್ನು ವೇಸ್ಟ್ ಆಗಲ್ಲ. ಆ ತೊಗಟೆ ಕೂಡ ನಾವು ಈ ಥರ ಸರ ಮಾಡ್ತೀವಿ ಕೊಳ್ಳಲ್ಲಿ. ಇದರಲ್ಲಿ ಹಲವಾರು ವಿನ್ಯಾಸ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಸರಗಳು. ಇದರಲ್ಲೇ ನಾವು ಸೋರೆಕಾಯಿ ಇದರಲ್ಲೇ ಕಾರ್ ಹ್ಯಾಂಗಿಂಗ್ ನೋಡ್ಬೋದು, ಎಷ್ಟು ಅದ್ಭುತವಾಗಿ ಬಂದಿದ್ದಾವೆ. ಇದರಲ್ಲೇ ನೋಡಿ ಗೊಂಬೆಗಳು ಎಷ್ಟು ಚೆನ್ನಾಗಿ ಗೊಂಬೆಗಳಾಗಿದ್ದಾವೆ. ವಾಸಸ್ಸು ಸಣ್ಣ ಸೋರೆಯಿಂದ ನೋಡಿಲ್ಲ ಎಷ್ಟು ಚೆನ್ನಾಗಿದೆ.